ಬಾಗಲಕೋಟ್ ಹಿಂದೂ ಸಂಘಟನೆ ಮುಖಂಡರಿಂದ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರಿಗೆ ಎಚ್ಚರಿಕೆ ಸಂದೇಶ. ಮನವಿ ಅಂತೂ ಮಾಡ್ಕೋಂಗಿಲ್ಲ, ಎಚ್ಚರಿಕೆ ಸಂದೇಶ ಕೊಡಬೇಕು. ಧ್ವನಿ ಎತ್ತಿದ ಕಾರ್ಯಕರ್ತನಿಗೆ ಕಾಲ್ ಕಟ್ ಬೆದರಿಕೆ. ನಮ್ಮ ಮುಖಂಡರಾಗಲಿ ನಮ್ಮ ಸರಿಜೋಡಿ ಕಾರ್ಯಕರ್ತರ ಬಗ್ಗೆ ಧ್ವನಿ ಎತ್ತಿದಾಗ ನನ್ನ ಮೇಲೆ ಕೊಲೆ ಬೆದರಿಕೆ ಬರ್ತಾವು, ಗುಂಡಾಗಿರಿ ಬೆದರಿಕೆ ಹಾಕ್ತಾರೋ, ಜಮಖಂಡಿಗೆ ಬಂದ್ರೆ ಅದೇನು ಕಾಲ್ ಕಟ್ ಮಾಡ್ತಂತೇಳಿ ಬೆದರಿಕೆ ಬರ್ತಾವ. ಬಿಜೆಪಿ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಸಲ್ಲಿಸಿದ ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತರು. ನಾವು ಸುಮಾರು 50ಕ್ಕೂ ಹೆಚ್ಚು ಪ್ರಮುಖರು ಕೂಡಿಕೊಂಡು ಒಂದು ಪತ್ರಿಕಾಗೋಷ್ಠಿ ಮೂಲಕ ನಾವು ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಸಲ್ಲಿಸಿದ್ವಿ. ಇಷ್ಟೆಲ್ಲ ನಡೀತಾ ಇದ್ರು ಜಮಖಂಡಿ ಬಿಜೆಪಿ ಶಾಸಕ ಜಗದೀಶ್ ಕುಡ್ಗುಂಟಿ ಗಪ್ಚುಪ್. ಯಾರು ಬರೆದ ಕತೆಯೋ ಇದು ಬಿಜೆಪಿ ಕಾರ್ಯಕರ್ತರ ವ್ಯತೆಯೋ? ಅದಕ್ಕಾಗಿ BY ವಿಜೇಂದ್ರ ಸಾಹೇಬ್ರು ಏನು ಬರಾಕತ್ತಾರೋ, ಬಾಗಲಕೋಟೆ ಜಿಲ್ಲೆಗೆ ಅದು ಜಮಖಂಡಿ ತಾಲೂಕು ಏನು ಬರಾಕತ್ತಾರೋ, ಇವನ್ನೆಲ್ಲ ಮುಂದಿಟ್ಟುಕೊಂಡ ಈ ಸಮಸ್ಯೆ ಬಗ್ಗೆ ಹರಿಸಿದ್ದೇ ಆದ್ರೆ ಮುಂದಿನ ದಿನಮಾನದೊಳಗೆ ಬಿಜೆಪಿ ಜೆಂಡಾ ಹಾರಕ್ಕೆ ಸಾಧ್ಯ ಐತಿ. ಚುನಾವಣೆ ಒಳಗೆ ಇಲ್ಲದೇ ಇದ್ರೆ ನಿಮಗೆ ಸೋಲವನ್ನು ಕಟ್ಟಿಟ್ಟು ಗೊತ್ತಿನ ಇದ್ದ. ಏನು ಎಚ್ಚರಿಕೆಪ್ಪ ಅಂದ್ರೆ ಹೋದ ತಿಂಗಳ 23ನೇ ತಾರೀಕು ನಾವು ಒಂದು ಪತ್ರಿಕಾಗೋಷ್ಠಿ ಮಾಡಿ ಜಮಖಂಡಿ ತಾಲೂಕಿನ ಬಿಜೆಪಿ ಪಕ್ಷದಲ್ಲಿ ಆಗಿರ್ತಕ್ಕಂಥ ಅನಾಚಾರಗಳು, ಕಾರ್ಯಕರ್ತರ ಕಡೆಗಣನೆ, ಪಕ್ಷದ ಸಂಘಟನೆ ಪೂರ್ತಿ ಕುಸಿದು ಹೋಗಿದ ಕಾರಣಕ್ಕಾಗಿ ನಾವು ಸುಮಾರು 50ಕ್ಕೂ ಹೆಚ್ಚು ಪ್ರಮುಖರು ಕೂಡಿಕೊಂಡು ಒಂದು ಪತ್ರಿಕಾಗೋಷ್ಠಿ ಮೂಲಕ ನಾವು ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಸಲ್ಲಿಸಿ ಸುಮಾರು 15ರಿಂದ 20 ದಿನಗಳು ಆದರೂ ಕೂಡ ಇನ್ನೂವರೆಗೂ ಜಮಖಂಡಿಗೆ ಮುಖಂಡರಾಗಲಿ, ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರಾಗಲಿ, ರಾಜ್ಯ ಮುಖಂಡರಾಗಲಿ, ಇದ್ರ ಬಗ್ಗೆ ಇಲ್ಲಿ ಸಂಬಂಧಪಟ್ಟ ರಾಜ್ಯ ಮುಖಂಡರು ನಮ್ಮ ಬಾಗಲಕೋಟೆ ಜಿಲ್ಲೆಯ ವ್ಯಾಪ್ತಿಯೊಳಗೆ ಅದಾರ ರೀ. ಉಪಾಧ್ಯಕ್ಷರದಾರು, ಕಾರ್ಯದರ್ಶಿಗಳದಾರು ಎಲ್ಲರೂ ಅದಾರ. ಅವರೆಲ್ಲರೂ ಗಮನಕ್ಕೆ ಹೋದರೂ ಕೂಡ ಏನೇನೂ ಕ್ರಮ ಇಲ್ಲ. ಮತ್ತು ಪಕ್ಷ ಸಂಘಟನೆ ಮಾಡೋದೇ ಆಗಿದ್ದಂದ್ರೆ ಇಲ್ಲಿ ಏನು ಬಿಜೆಪಿ ಒಳಗೆ ಸದ್ಯಕ್ಕೆ ಹಾಲಿ ಇರ್ತಕ್ಕಂಥ ಪದಾಧಿಕಾರಿಗಳು ಮತ್ತು ಮುಖಂಡರು ಪಕ್ಷ ಸಂಘಟನೆ ಹಿತದೃಷ್ಟಿಯಿಂದ ಏನಾದರೂ ಅವ್ರ ಕಾಳಜಿ ಇದ್ದಿದ್ರೆ ಇಡ್ತಾಳಿಗೆ ಪ್ರಮುಖರನ್ನು ಕರೆದು ಮಾತಾಡಿಸ್ಬೇಕಾಗಿತ್ತು. ಅವ್ರು ಮಾತಾಡಿಸೋದಕ್ಕೆ ನಮ್ಮದೇನು ಬೇಜಾರಿಲ್ಲ, ನಮ್ಮದೇನು ಅಭ್ಯಂತರ ಇಲ್ಲ. ಆದ್ರೆ ಇವರು ಪಕ್ಷ ನಿಷ್ಠೆ ಬಗ್ಗೆ ಏನೇನು ಹೇಳ್ಕೊಳಕತ್ತಾರಲ್ಲ, ಇದೆಲ್ಲ ಡಾಂಬಿಕತನ ನಡೆದೈತಿ ಸರ್. ಇವತ್ತು ಏನು ಡಾಂಬಿಕತೆ ನಡೆದೈತಿ ಅಂದ್ರೆ ಯಾರು ಹೋಗಾರು ಹೋಗಲಿ, ಬರೋರು ಬರಲಿ, ಬಿಜೆಪಿ ಹರಿವು ನೀರು ಅಂತ ಹೇಳ್ಯಾರ. ಆದ್ರೆ ಯಾವ ಕಿರಿಯಾಗೊಮ್ಮೆ ಮೂಲಿಗೆ ನಿಂದಿರ್ತೈತಿ ಗೊತ್ತಿಲ್ಲ. ಆ ಟೈಮ್ದಾಗ ನಿಮಗೆ ಸಂಕಟ ಬರುತ್ತೆ. ಆದ್ರೆ ಸಂಕಟ ಬಂದಿದ್ದ ಟೈಮ್ ಭಾಳ ದೂರಲ್ಲ. ಕಾಲಾಗ ZP ಇದಾವು, TP ಇಲೆಕ್ಷನ್ ಅದಾವು, ಗ್ರಾಮ ಪಂಚಾಯತ್ ಇಲೆಕ್ಷನ್, ಸಾಲು ಚುನಾವಣೆಗಳದಾವು. ಮೇಲಾಗಿ ನಮ್ಮ ಬಾಗಲಕೋಟೆ ಜಿಲ್ಲೆದೊಳಗೆ ಉಪ ಚುನಾವಣೆ ಸಾಕ್ತದಾವ. ಇವತ್ತು ಈ ರೀತಿ ನಾವು ಎಲ್ಲರೂ ಮುಂದಿಟ್ಕೊಂಡು ಇದನ್ನು ಪಕ್ಷವನ್ನು ಸುಧಾರಣೆ ಮಾಡಿರಿ, ಪಕ್ಷ ಸಂಘಟನೆ ಪ್ರಮುಖರನ್ನ ಬದಲಾವಣೆ ಮಾಡಿರಿ. ದುಡ್ದಂಥ ಹಿರಿಯ ಮುಖಂಡರು ಸಾವಿರಾರು ಜನ ಅದಾರ. ಅಂಥವ್ರನ್ನ ಗುರುತಿಸಿ ಅವರಿಗೆ ಪಕ್ಷದ ಜವಾಬ್ದಾರಿಯನ್ನು ಅವ್ರು ಕೊಟ್ಟು ಅಧಿಕಾರವನ್ನು ಸರಿಯಾಗಿ ನಡೆಸ್ಕೊಂಡು ಹೋಗುವಂಥ ಜವಾಬ್ದಾರಿ ಅವ್ರಿಗೆ ಕೊಡ್ರಿ ಅಂತೇಳಿ ನಾವು ಬಹಿರಂಗವಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾವು ಕೇಳ್ಕೊಂಡಿದ್ದೀವಿ. ಆದರೆ ಅದನ್ನು ಎಲ್ಲೋ ತಿರುಚಿ, ಉದ್ದೇಶಪೂರ್ವಕವಾಗಿ ತಿರುಚಿ ಏನು ಮಾಡಿದ್ರಪ್ಪ ಅಂದ್ರೆ ನಮ್ಮ ತೇಜೋವಧಿ ಮಾಡಕ್ಕೆ ಪ್ರಯತ್ನ ಪಡಾಕತ್ತಾರೆ. ಇವತ್ತು ನಮ್ಮದು ಪಕ್ಷದ ಸಿದ್ಧಾಂತ ಆಧಾರ ಮೇಲೆ ನಾವು ಕೇಳಕತ್ತೀವಿ. ಪಕ್ಷದ ಮೇಲೆ ನಾವು ಯಾವುದೇ ಅಭಿಪ್ರಾಯ ಇಲ್ಲ, ಕೆಟ್ಟ ಅಭಿಪ್ರಾಯ ಇಲ್ಲ, ಸಿಟ್ಟೂ ಇಲ್ಲ. ಆದರೆ ಪಕ್ಷದ ಮುಖಂಡರ ಮೇಲೆ ನಮಗೆ ಅಸಮಾಧಾನ ಐತಿ. ಇಲ್ಲಿ ಜಮಖಂಡಿ ಒಳಗೆ ನಡೆಸಿರ್ತಕ್ಕಂಥ ಅಸಮಾಧಾನ ಸಾವಿರಾರು ಜನ ಅದಾರ. ಇವತ್ತು ಅಸಮಾಧಾನ ಆದಂಥವ್ರು. ಅದಕ್ಕೆ ನಾವು ಕೇಳಿದಕ್ಕಾಗಿ ನಮ್ಮ ಮುಖಂಡರ ಬಗ್ಗೆ, ನಮ್ಮ ಮುಖಂಡರಾಗಲಿ ನಮ್ಮ ಸರಿಜೋಡಿ ಕಾರ್ಯಕರ್ತರ ಬಗ್ಗೆ ಧ್ವನಿ ಎತ್ತಿದಾಗ ನನ್ನ ಮೇಲೆ ಕೊಲೆ ಬೆದರಿಕೆ ಬರ್ತಾವು, ಗುಂಡಾಗಿರಿ ಬೆದರಿಕೆ ಹಾಕ್ತಾರೋ, ಜಮಖಂಡಿಗೆ ಬಂದ್ರೆ ಅದೇನು ಕಾಲ್ ಕಟ್ ಮಾಡ್ತಂತೇಳಿ ಬೆದರಿಕೆ ಬರ್ತಾವೆ. ಆದರೆ ಇಂಥ ದೊಡ್ಡ ಬೆದರಿಕೆಗೆ ಹೆದರುವಂಥ ನಾವು ಹಿಂದೂ ಕಾರ್ಯಕರ್ತರು ಅಲ್ಲವೇ ಅಲ್ಲ. ನಾವು ಒಂದು ಸಲ ನಿರ್ಧಾರ ಮಾಡಿ ಗಟ್ಟಿಯಾಗಿ ನಿಂತೀವಿ ಅಂದ್ರೆ ಯಾರಿಗೂ ಹೆದರುವಂಥ ಕೊಳೆಮಿಲ್ಲ. ನಾವು ಮೂಲ ಸಂಘ ಪರಿವಾರದಿಂದ ಬಂದಂಥ ಕಾರ್ಯಕರ್ತರ ಒಂದೇ ಒಂದು ಗುರಿ, ತಪ್ಪನ್ನು ನೇರಾನೇರಿ ಖಂಡಿಸ್ತೀವಿ. ಅದು ನಮ್ಮ ಹಕ್ಕು. ಅದು ನಮ್ಗೆ ಅದು ಆ ರೀತಿ ನಮ್ಗೆ ಪಾಠ ಕಲಿಸ್ಕೊಟ್ಟಾರ. ಆದರೆ ಯಾರೋ ತಪ್ಪು ಮಾಡಿದ ಕಣ್ಣಾರೆ ಕಂಡ್ರು ಪ್ರಶ್ನೆ ಮಾಡಿದನ ಅದು ಅವ್ರಿಗೆ ಚಪ್ಪಾಳೆ ತಟ್ಟುವಂಥ ಕೆಲಸ ಇವತ್ತು ಹಿಂದೂ ಕಾರ್ಯಕರ್ತರೊಳಗಿಲ್ಲ. ಅದಕ್ಕಾಗಿ BY ವಿಜೇಂದ್ರ ಸಾಹೇಬ್ರು ಏನು ಬರಾಕತ್ತಾರೋ, ಬಾಗಲಕೋಟೆ ಜಿಲ್ಲೆಗೆ ಅದು ಜಮಖಂಡಿ ತಾಲೂಕು ಏನು ಬರಾಕತ್ತಾರೋ, ಇವನ್ನೆಲ್ಲ ಮುಂದಿಟ್ಟುಕೊಂಡ ಈ ಸಮಸ್ಯೆ ಬಗ್ಗೆ ಹರಿಸಿದ್ದೇ ಆದ್ರೆ ಮುಂದಿನ ದಿನಮಾನದೊಳಗೆ ಬಿಜೆಪಿ ಜೆಂಡಾ ಹಾರಕ್ಕೆ ಸಾಧ್ಯ ಐತಿ. ಚುನಾವಣೆ ಒಳಗೆ ಇಲ್ಲದೇ ಇದ್ರೆ
ನಿಮಗೆ ಸೋಲುವನ್ನು ಕಟ್ಟಿಟ್ಟು ಗೊತ್ತಿನ ಇದೆ. ನಾವು ಕಟ್ಟ BJP ಕಾರ್ಯಕರ್ತರು ಮತ್ತು ಹಿಂದುತ್ವ ಆಧಾರದ ಮೇಲೆ ಸಂಘಟನೆ ಮಾಡ್ಕೊಂಡು ಬಂದವರು ಸಾವಿರಾರು ಜನ ಇದೀವಿ. ಮುಖಂಡರು ಇವತ್ತು ಅವ್ರ ಜೋಡಿನ ನಾವು ಹೋರಾಟ ಮಾಡ್ಕೊತೀವಿ. ಇವತ್ತು ನಾವು ಪತ್ರಿಕಾಗೋಷ್ಠಿ ಮೂಲಕನ ಎಚ್ಚರಿಕೆ ಕೊಡಾಕತ್ತೀವಿ. ನಾವು ನಿಮಗಂತೂ ಮನವಿ ಕೊಡಕ್ಕೆ ನಾವು ಯಾರೂ ಅಲ್ಲ. BJP ಕಾರ್ಯಕರ್ತನ ಆದ ನಾವು ಗಟ್ಟಿದ್ದಂಥವ್ರು ರಿಕ್ವೆಸ್ಟ್ ಮಾಡ್ಕೋ ಅವಕಾಶ ಇಲ್ಲ. ಈಗಾಗಲೇ ರಿಕ್ವೆಸ್ಟ್ ಮಾಡ್ಕೊಂಡು ಸಾಕಷ್ಟು ಆಗ್ಯಾವ. ಅದರ ಪಕ್ಷದಿಂದ ಹೊರಬಂದೀವಿ. ನಾವು ಇವತ್ತು ಅವರ ಪ್ರಾಥಮಿಕ ಸದಸ್ಯರು ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿವಿ. ಇದನ್ನು ಸರಿಪಡಿಸದೇ ಇದ್ರೆ ಮುಂದಿನ ದಿನಮಾನಗಳು ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಒಳಗ ಸ್ವತಃ ನಾವು ಸಿಡಿದೆದ್ದು ಬಂಡಾಯ ಎದ್ರು ಅಡ್ಡಿ ನಾವೇ ಹೇಳ್ತೀವಿ. ನಮ್ಮ ಕಾರ್ಯಕರ್ತರು ಯಾರ್ಯಾರಿಗೆ ಅನ್ಯಾಯ ಆಗೈತಿ, ನಮ್ಮ ಮುಖಂಡರು ಯಾರ್ಯಾರಿಗೆ ಅನ್ಯಾಯ ಆಗೈತಿ, BJP ಪಕ್ಷದ ಏನು ಯಾರಿಗೆ ಟಿಕೆಟ್ ಕೊಡೋದೈತಿ, ಯಾರು ಸೂಕ್ತ ಅಲ್ಲ ಅನ್ನುವಂಥ ವ್ಯಕ್ತಿಗೆ ಏನಾರು ಟಿಕೆಟ್ ಕೊಟ್ಟರೆ ಅವ್ರ ವಿರುದ್ಧ ಬಂಡಾಯ ಅಂತ ನೋಡ್ಕೊಂಡು ಹೇಳ್ದೈತಿ. ತಕ್ಕ ಪಾಠ ಏನೋ ಕಲಿಸ್ತೀವಿ ನಾವು. ಯಾಕಂದ್ರೆ ನಮ್ಮ ಹಿಂದೂ ಮುಖಂಡರ ಶಕ್ತಿ, ನಮ್ಮ ಕಾರ್ಯಕರ್ತರ ಶಕ್ತಿ, ಇವತ್ತು BJP ನಿಷ್ಠಾವಂತ ಕಾರ್ಯಕರ್ತರ ಶಕ್ತಿ ಏನೈತಿ ಅನ್ನೋದು ಇವತ್ತು ಏನು ಡಾಂಬಿಕತನ ಆಧಾರ ಮೇಲೆ ಇವತ್ತು ಪಕ್ಷ ಸಂಘಟನೆ ಒಂದು ಸೀಮಿತ, ಒಂದು ಆಫೀಸ್ಗೆ ಒಂದು ಮನೆಗೆ ಸೀಮಿತ ಆಗಬಾರ್ದ. ಇಡೀ ಮನೆಗೆ ಕಾರ್ಯಕರ್ತರ ಮನೆಗೆ ಹೋಗಿ ಮುಟ್ಟಬೇಕಾಗಿತ್ತು ವಿಷಯ. ಅದನ್ನು ಕೇಳಿದರೆ ನಮ್ಮ ಮೇಲೆ ಗುಂಡಾಗಿರಿ ಬೆದರಿಕೆ ಹಾಕಿರಿ. ಇದನ್ನೂ ಸರಿಪಡಿಸಲಿಲ್ಲ. ಮೇಲಾಗಿ ಇದನ್ನು ಕರೆದು ಬೇರೆದವ್ರು ನಾವು ಒಂದು 4 ಮಂದಿ ಮಾತಾಡಿರ್ಬೋದು, ಬೆರೆಸಲಿ ಮಾತಾಡಿರ್ಬೋದು. ಬೇರೆದವರು ಸಾಕಷ್ಟು ಜನ ಇದ್ರು. ಅವ್ರನ್ನೇ ನೀವು ಕರೆಸಿ ಸಮಾಧಾನ ಮಾಡಿಸ್ಬೇಕಾಗಿತ್ತು. ತಿದ್ದುಕೊಂತ ಅವಕಾಶ ಕೊಟ್ಟಿವಿ, ತಿದ್ದುಕೊಂಡಿಲ್ಲ. ಆದರೆ ರಾಜ್ಯಾಧ್ಯಕ್ಷರು ಬರ್ತಾರೋ ಅನ್ನೋ ಉದ್ದೇಶಕ್ಕೆ ನಾವು ಪ್ರೆಸ್ಮೆಂಟ್ ಮಾಡಿ ಒಂದು ಎಚ್ಚರಿಕೆ ಕೊಡಾಕ್ತೀವಿ. ನೀವು ತಿದ್ದು ಹೋಗ್ತಿರೋ ಏನ ಅದ ಪಾಠ ಹಳೆ ಚಾಳೆ ಮುಂದುವರಿಸ್ತಿರೋ ಅದಕ್ಕೆ ಏನಪ್ಪ ಇಲ್ಲ ಅಂದ್ರೆ ನಾವು ತಿಳ್ಕೊಳಕ್ಕೆ ಏನೂ ಅವಕಾಶ ಇಲ್ಲ. ಅವ್ರಿಗೆ ಎಲ್ಲ ಕರೆಕ್ಟ್ ಆಗಿತ್ತು. ನೀವು ಏನಾದರೂ ಇಲ್ಲಿ ಜಮಖಂಡಿ ಒಳಗೆ ತಿಳ್ಕೊಂಡಿದ್ದೆ ಕರೆ. ಆದ್ರೆ ಈ ಮಾರ್ಚ್, ಏಪ್ರಿಲ್, ಮೇ ನಂತರ ಏನು ಚುನಾವಣೆಗಳು ಸಾಲು ಸೋಲು ನೀವು ರೆಡಿ ಆಗಿರಿ ಇರಿ ಅಂತೇಳಿ